ಗೈಸ್ ತುಂಬಾ ಜನ ಕೇಳ್ತಾ ಇದ್ರಿ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಟ್ರಿಕ್ಸ್ ನ ಹೇಳಿ, ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಜನ ಕೇಳ್ತಾನೆ ಇದ್ರಿ. ಸೊ ಮಾನಿಟೈಸೇಷನ್ ಅಲ್ಲಿ ತುಂಬಾ ಜನಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ, ಆದರೆ 4000 ವಾಚ್ ಟೈಮೇ ಕಂಪ್ಲೀಟ್ ಆಗ್ತಾ ಇರಲ್ಲ. ಇನ್ನು ಕೆಲವು ಜನಕ್ಕೆ ವಾಚ್ ಟೈಮ್ ಆಗಿರುತ್ತೆ, ಸಬ್ಸ್ಕ್ರೈಬರ್ಸ್ ಆಗ್ತಿರಲ್ಲ. ಸೊ ಈ ಒಂದು ಪ್ರಾಬ್ಲಮ್ಸ್ನ ನೀವು ಕೂಡ ಫೇಸ್ ಮಾಡ್ತಾನೆ ಇರ್ತೀರಾ. ಸೊ ಇನ್ನೊಂದು ತಿಳ್ಕೊಳ್ಳಿ, 365 ಡೇಸ್ ಆದಮೇಲೆ ವಾಚ್ ಟೈಮ್ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಕಡಿಮೆ ಆಗುತ್ತಾ, ಲೆಸ್ ಆಗುತ್ತಾ? ಸೊ ಇದು ಕೂಡ ತುಂಬ ಜನರ ಡೌಟು. 1 ವರ್ಷ ಟೈಮ್ ಇರುತ್ತೆ ಗೈಸ್. ಆ 1 ವರ್ಷದೊಳಗಡೆ 12 ತಿಂಗಳು ಏನು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ನಾವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅಕಸ್ಮಾತ್ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ವಾಚ್ ಟೈಮ್ ಲೆಸ್ ಆಗುತ್ತೆ, ಹೌದು. ಆ್ಯಂಡ್ ಅಷ್ಟೇ ಅಲ್ಲದೆ ನೀವೇನಾದರೂ ವೀಡಿಯೋಗಳನ್ನ ಡಿಲೀಟ್ ಮಾಡಿದರೂ ಕೂಡ ನಿಮಗೆ ವಾಚ್ ಟೈಮ್ ಲೆಸ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ 4000 ವಾಚ್ ಟೈಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅಂದರೆ ನಮ್ಮ ಎಫರ್ಟ್ ಇದ್ದರೆ ಸಾಧ್ಯ, ಓಕೆನಾ? ಸೊ ಅದು ಹೇಗೆ ಏನು ಅಂತ ಹೇಳಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಗೈಸ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ 1000 ಜನ 1000 ಹೇಳ್ಬೋದು. ಆದರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ಲಾಂಗ್ ವಿಡಿಯೋ ಮಾಡಿಬಿಟ್ರೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ, ಒಂದು 20 ನಿಮಿಷದ 30 ನಿಮಿಷದ ವಿಡಿಯೋ ಮಾಡಿಬಿಟ್ರೆ ಬೇಗನೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತೀರ. ಸೊ ಅದು ಟೋಟಲಿ ರಾಂಗ್. ಲಾಂಗ್ ವಿಡಿಯೋ ಮಾಡಿದರೆ ಯಾವತ್ತೂ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ, ಓಕೆನಾ? ಹಾಗಿದ್ರೆ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಫುಲ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಹಿಂಗೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಒಂದೊಳ್ಳೆ ನೀಚ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಯಾವ ವಿಡಿಯೋಗೆ, ಯಾವ ಕಂಟೆಂಟ್ಗೆ ಜಾಸ್ತಿ ವ್ಯೂಸ್ ಬಂದಿದೆ, ಸೊ ಜನ ಯಾವ ವಿಡಿಯೋಯಿಂದ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಿಮ್ಮ ಚಾನಲ್ನ, ಅದನ್ನ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ನನ್ನ ಚಾನಲಲ್ಲಿ ಈಗ ಅಫಿಲಿಯೇಟ್ ಮಾರ್ಕೆಟಿಂಗು, ಅರ್ನಿಂಗ್ಸ್ ಕಂಟೆಂಟ್ನ ಮಾಡಿದಾಗ ಅದಕ್ಕೆ ರೀಚ್ ತುಂಬ ಚೆನ್ನಾಗಿ ಸಿಗುತ್ತೆ, ಓಕೆನಾ? ಅದೇ ಯೂಟ್ಯೂಬ್ ಟಿಪ್ಸ್ನ ಕೊಟ್ಟಾಗ ಅದಕ್ಕಿಂತ ರೀಚ್ ಕಡಿಮೆನೇ ಸಿಗುತ್ತೆ. ಸೊ ನನ್ನ ಚಾನಲಲ್ಲಿ ಹೆಚ್ಚಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ವ್ಯೂವರ್ಸೇ ಜಾಸ್ತಿ ಇದ್ದಾರೆ, ಓಕೆನಾ? ಸೊ ನಾನು ಜಾಸ್ತಿ ಅಫಿಲಿಯೇಟ್ ವೀಡಿಯೋಸ್ನ ಮಾಡಿದಾಗ ನೋಡ್ತಾರೆ. ಅಕಸ್ಮಾತ್ ನಾನು ಬರೀ ಯೂಟ್ಯೂಬ್ ವೀಡಿಯೋಸ್ನ ಮಾಡಿದಾಗ ಕಡಿಮೆ ವ್ಯೂಸ್ ಬರುತ್ತೆ, ಈ ರೀತಿ. ಸೊ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಮೊದಲು ನಿಮ್ಮ ಚಾನಲಲ್ಲಿರುವಂತಹ ಸಬ್ಸ್ಕ್ರೈಬರ್ಸ್ಗೆ ಯಾವ ವಿಡಿಯೋ ಅವಶ್ಯಕತೆ ಇದೆ, ಸೊ ಆ ವಿಡಿಯೋನ ನೀವು ಆದಷ್ಟು ಮಾಡಿ, ಓಕೆನಾ? ಸೊ ಅವಾಗ ವಿಡಿಯೋ ಅವ್ರಿಗೆ ಬೇಕಾಗಿರೋ ವಿಡಿಯೋ ಸಿಕ್ಕಾಗ ಅವರು ಆ ವಿಡಿಯೋನ ನೋಡ್ತಾರೆ, ಓಕೆನಾ? ಎಷ್ಟು ನಿಮಿಷದ ವಿಡಿಯೋ ಅಂತ ಹೇಳೋದಾದ್ರೆ ಗೈಸ್, ಒಂದು ತಿಳ್ಕೊಳ್ಳಿ, ನೀವು 20 ನಿಮಿಷ 30 ನಿಮಿಷ ಈ ರೀತಿ ಲಾಂಗ್ ವಿಡಿಯೋನ ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಸೊ 20 ನಿಮಿಷ 30 ನಿಮಿಷ ವಿಡಿಯೋ ಲಾಂಗ್ ಮಾಡಿದಾಗ ನೋಡೋ ಜನಕ್ಕೆ ತುಂಬ ಬೋರ್ ಅನಿಸ್ಬಿಡುತ್ತೆ, ವಿಡಿಯೋನ ಸ್ಕಿಪ್ ಮಾಡ್ತಾರೆ. ಸೊ ನಿಮ್ಮ ವಿಡಿಯೋ ಪೂರ್ತಿಯಾಗಿ ನೋಡ್ತಿದ್ದಾರೆ ಅಂತಂದರೆ ರೀಚು ಚೆನ್ನಾಗಿ ಆಗ್ತಾ ಇರುತ್ತೆ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಇರುತ್ತೆ. ಆದಷ್ಟು 5 ನಿಮಿಷದ ಮೇಲೆ 10 ನಿಮಿಷ ಮಾಡಿದ್ರು ಓಕೆ, ಬಟ್ 10 ನಿಮಿಷದ ಮೇಲೆ ಒಂದು 11, 12, 15 ನಿಮಿಷ ಮಾಡಿದ್ರು ಓಕೆ, ಬಟ್ 20 ನಿಮಿಷ 30 ನಿಮಿಷ ಲಾಂಗ್ ವಿಡಿಯೋ ಮಾಡಕ್ಕೆ ಹೋಗ್ಬೇಡಿ, ಅಷ್ಟು ಲಾಂಗ್ ಮಾಡಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ನೀವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಂದರೆ, ಈಗ ಒಂದು ಕೋರ್ಸ್ ಬಗ್ಗೆ, ಫುಲ್ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಸ್ಕ್ರೀನ್ ರೆಕಾರ್ಡ್ನ ಶೂಟ್ ಮಾಡಿಬಿಟ್ಟು ತೋರಿಸೋ ಥರ ಮಾಡಿ. ಆಗ ಏನು ಮಾಡ್ತಾರೆ, ನಿಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತಲ್ವಾ. ಸೊ ಪೂರ್ತಿಯಾಗಿ ನೋಡ್ತಾರೆ, ವಾಚ್ ಟೈಮ್ ಬೇಗನೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲೇ ಮೇನ್ ಮ್ಯಾಟ್ರಿಗೆ ಬನ್ನಿ, ತುಂಬ ಎಳಿಬೇಡಿ. ಸ್ಟಾರ್ಟಿಂಗಲ್ಲೇ ನೀವು ಬೋರ್ ಹೊಡಿಸ್ಬಿಟ್ರೆ ಅಲ್ಲೇ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ, ಇನ್ನು ಮುಂದೆ ವಿಡಿಯೋನ ನೋಡೋಕ್ಕೆ ಹೋಗಲ್ಲ ಜನ. ಸೊ ಸ್ಟಾರ್ಟಿಂಗಲ್ಲೇ ನೀವು ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿದ್ರೆ, ವಿಡಿಯೋನ ತೋರಿಸಿದ್ರೆ ಜನ ವಿಡಿಯೋ ಪೂರ್ತಿಯಾಗಿ ನೋಡ್ತಾರೆ, ಆವಾಗ ವಾಚ್ ಟೈಮ್ ಜಾಸ್ತಿ ಕೌಂಟ್ ಆಗುತ್ತೆ, ಓಕೆನಾ? ನಿಮಗೆ ವಾಚ್ ಟೈಮ್ ಆಗೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಗೈಸ್, ನಿಮ್ಮ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡೋ ವಿಡಿಯೋನ ಪೂರ್ತಿಯಾಗಿ ಜನ ನೋಡಬೇಕು, ಆ ರೀತಿ ಆ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರಬೇಕು, ಓಕೆನಾ? ಸೊ ಹಾಗಾಗಿ ನೀವು ಸ್ಟಾರ್ಟಿಂಗಿಂದನೇ ಜನಕ್ಕೆ ಕ್ಯೂರಿಯಾಸಿಟಿ ಹುಟ್ಟಬೇಕು. ಸೊ ಒಂದು ಹುಕ್ನ ಕ್ರಿಯೇಟ್ ಮಾಡಿ. ಏನು 30 ಸೆಕೆಂಡ್ಸ್, ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ 30 ಸೆಕೆಂಡ್ಸಲ್ಲೇ ನೀವು ಜನನ ಹಿಡಿದಿಟ್ಕೋಬೇಕು. ಆ ರೀತಿ ಒಂದು ಹುಕ್ನ ಕ್ರಿಯೇಟ್ ಮಾಡಿ ಜನ ಫುಲ್ ವಿಡಿಯೋನ ನೋಡೋ ಹಾಗೆ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ತುಂಬ ಲಾಂಗ್ ವಿಡಿಯೋ ಆಗ್ತಿದೆ ಅಂತ ಅಂದರೆ ಪಾರ್ಟ್ 2 ವಿಡಿಯೋನ ಮಾಡಿ, ಓಕೆನಾ? ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡಿದಾಗ ಆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರಿ ಪಾರ್ಟ್ 2 ವಿಡಿಯೋ ಬರುತ್ತೆ ನೋಡಿ ಅಂತ ಹೇಳಿ, ಆಗ ಜನ ಆ ವಿಡಿಯೋನ ನೋಡ್ತಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ.
ಆ್ಯಂಡ್ ಗೈಸ್, ಯಾರಿಗೆಲ್ಲ ಲೈವ್ ಮಾಡೋ ಇಂಟ್ರೆಸ್ಟ್ ಇದೆ, ಲೈವ್ ಮಾಡಿ, ನಿಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿ ಅವ್ರಿಗೆ ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿ. ಲೈವ್ ಸ್ಟ್ರೀಮ್ಸ್ ಮಾಡೋದ್ರಿಂದನೂ ಕೂಡ ವಾಚ್ ಟೈಮ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಇದನ್ನೆಲ್ಲ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿದ್ದಾದರೆ ನಿಮ್ಮ ವಾಚ್ ಟೈಮು 1 ತಿಂಗಳಲ್ಲೇ ಕಂಪ್ಲೀಟ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು ಆದಷ್ಟು ವಿಡಿಯೋಗಳಿಗೆ ಎಂಡ್ ಸ್ಕ್ರೀನು ಕಾರ್ಡ್ಸ್ಗಳನ್ನ ಹಾಕಿ. ಓಕೆನಾ? ಎಂಡ್ ಸ್ಕ್ರೀನು ಕಾರ್ಡ್ಗಳನ್ನ ಹಾಕೋ ಮೂಲಕ ನೀವು ಬೇರೆ ವಿಡಿಯೋನು ಜನ ನೋಡೋ ಹಾಗೆ ರೆಕಮೆಂಡ್ ಮಾಡಬೇಕು. ಓಕೆನಾ? ಸೊ ಜನ ವಿಡಿಯೋ ಮುಗಿತಾ ಇದೆ ಅಂದಾಗಲೇ ಅವರಿಗೆ ವಿಡಿಯೋ ಕ್ಲಿಪ್ಗಳು ಬಂದಾಗ ಆ ಕ್ಲಿಪ್ಗಳನ್ನ ಕ್ಲಿಕ್ ಮಾಡಿ ನೋಡಿದ್ರೆ ಅಲ್ಲೂ ಕೂಡ ಜನಕ್ಕೆ ಬೇಕಾಗಿರುವಂತಹ ವಿಡಿಯೋಗಳು ಸಿಗ್ತಾ ಇದೆ ಅಂತಂದಾಗ ಜನ ನೋಡ್ತಾರೆ, ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಮೊದಲು ಜನಕ್ಕೆ ಬೇಕಾಗಿರುವಂತಹ ವಿಡಿಯೋಸ್ಗಳನ್ನ ಮಾಡಿ. ಓಕೆನಾ? ಸೊ ತುಂಬ ಚೆನ್ನಾಗಿ ಒಳ್ಳೆ ಹುಕ್ನ ಕ್ರಿಯೇಟ್ ಮಾಡಿ. ವಿಡಿಯೋದಲ್ಲಿ ಜನ ಗಪ್ಪಂತ ನಿಂತ್ಕೊಬಿಡ್ಬೇಕು, ನಿಮ್ಮ ವಿಡಿಯೋಗೆ ಸ್ಟ್ಯಾಂಡ್ ಆಗಿಬಿಡ್ಬೇಕು, ಆ ರೀತಿಯಲ್ಲಿ ಮಾಡಿ. ಓಕೆನಾ? ಒಂದು ತಿಳ್ಕೊಳ್ಳಿ ಗೈಸ್, ವಿಡಿಯೋ ಪೂರ್ತಿಯಾಗಿ ನೋಡಬೇಕು ಅಂತಂದರೆ ನಿಮ್ಮ ವಿಡಿಯೋದಲ್ಲಿ ಆ ರೀತಿ ಒಂದು ಇನ್ಫಾರ್ಮೇಟಿವ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಇರಬೇಕು. ಸೊ ಜನ ಬಿಟ್ಟು ಹೋಗದೆ ಇರೋ ರೀತಿಯಲ್ಲಿ ಮಾಡಬೇಕಾಗಿರೋದು ನಮ್ಮ ಕೈಯಲ್ಲೇ ಇರುತ್ತೆ. ಓಕೆನಾ? ನಾನು ನಿಮಗೆ ಈ ರೀತಿ ಮಾಡಿರಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ಅದನ್ನು ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲೇ ಇದೆ. ಓಕೆನಾ? ನೀವು ಮಾಡಿದರೆ ಮಾತ್ರ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಮಾಡಿ. ಆದಷ್ಟು ಜನ ಸರ್ಚ್ ಲಿಸ್ಟಲ್ಲಿ ಏನನ್ನ ಸರ್ಚ್ ಮಾಡ್ತಾರೆ, ಅಂದರೆ ನಮ್ಮ ಕ್ಯಾಟಗರಿಯಲ್ಲಿ ಮಾಡ್ತಿರೋರು, ಎಜುಕೇಷನ್ ಇರ್ಬೋದು, ಟೆಕ್ಕು, ಈ ಥರ ಮಾಡ್ತಾ ಇರೋರು. ಸೊ ಯಾವಾಗಲೂ ಸರ್ಚ್ ಲಿಸ್ಟಲ್ಲಿ ಟಾಪ್ ನಂಬರ್ 1 ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡಿ. ಅದು ಬಿಟ್ಟು ವ್ಲಾಗ್ ಮಾಡ್ತಾ ಇರೋರು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೀವು ಡೈಲಿ ಯಾವ ಥರ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ತೀರಾ ಅದ್ರ ಬಗ್ಗೆ ತೋರಿಸ್ಕೊಡಿ. ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇರೋರು ಆದಷ್ಟು ನಾನ್ ವೆಜ್ನ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ತಮ್ನೈಲ್ಗಳು ಮೇಯ್ನ್ ಆಗಿ ಅಟ್ರಾಕ್ಟಿವ್ ಆಗಿರಲಿ. ತಮ್ನೈಲ್ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ವಿಡಿಯೋನು ಕೂಡ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ. ಓಕೆನಾ? ಸೊ ಗೈಸ್, ಟೋಟಲ್ ಆಗಿ ಹೇಳ್ತೀನಿ, 20-30 ನಿಮಿಷದ ವಿಡಿಯೋ ಮಾಡಬೇಡಿ. ಆ ಥರ ವಿಡಿಯೋ ಮಾಡೋ ಅವಶ್ಯಕತೆ ಇದೆ ಅಂತಂದರೆ ಪಾರ್ಟ್ 1, ಪಾರ್ಟ್ 2 ವಿಡಿಯೋನ ಮಾಡಿ. ಆದಷ್ಟು ನಿಮ್ಮ ವಿಡಿಯೋಗಳಿಗೆ ಕಾರ್ಡ್ಸ್ ಮತ್ತು ಎಂಡ್ ಸ್ಕ್ರೀನ್ಗಳನ್ನ ಹಾಕ್ತಾ ಬನ್ನಿ. ಸ್ಟಾರ್ಟಿಂಗಲ್ಲೇ ಜನಕ್ಕೆ ಹುಕ್ನ ಕ್ರಿಯೇಟ್ ಮಾಡಿ. ಅಂದರೆ ನಿಮ್ಮ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ಮೇನ್ ಮ್ಯಾಟರ್ಗೆ ಬಂದುಬಿಡಿ. ನಿಮ್ಮ ವಿಡಿಯೋದಲ್ಲಿ ಏನಿದೆ, ಜನಕ್ಕೆ ಏನು ಅವಶ್ಯಕತೆ ಯೂಸ್ ಇದೆ, ನಿಮ್ಮ ವಿಡಿಯೋ ನೋಡೋದ್ರಿಂದ ಏನು ಯೂಸ್ ಆಗುತ್ತೆ ಅದನ್ನು ಹೇಳಿಬಿಡಿ. ಸೊ ಜನ ಪೂರ್ತಿಯಾಗಿ ನಿಮ್ಮ ವಿಡಿಯೋನ ನೋಡೋ ಥರ ಮಾಡಿ. ಓಕೆನಾ? ಸೊ ಒಂದು 8ರಿಂದ 10 ನಿಮಿಷ 12 ನಿಮಿಷದ ವಿಡಿಯೋನೇ ಮಾಡಿ. ಓಕೆನಾ? ಟ್ರೆಂಡಿಂಗಲ್ಲಿರೋ ಟಾಪಿಕ್ನ ಚೂಸ್ ಮಾಡ್ಕೊಳ್ಳಿ. ಆದಷ್ಟು ಹೌ ಟು ಶೂಟ್, ಹೌ ಟು ಎಡಿಟಿಂಗ್, ಈ ಥರ ಜನಕ್ಕೆ ಕ್ವಶನ್ ಕೇಳೋ ಥರ, ಜನಕ್ಕೆ ಬೇಕಾಗೋ ಥರ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸೋ ಥರ ವೀಡಿಯೋಸ್ಗಳನ್ನೇ ಚೂಸ್ ಮಾಡಿಕೊಂಡು ತೋರಿಸಿ. ಆ್ಯಂಡ್ ಒಳ್ಳೊಳ್ಳೆ ತಮ್ನೈಲ್ನ ಹಾಕಿ. ತಮ್ನೈಲಲ್ಲೇ ಜನನ ನೀವು ಹಿಡ್ದಿಟ್ಕೋಬೇಕಾಗಿರೋದು. ತಮ್ನೈಲ್ನ ನೋಡಿ ಜನ ಕ್ಲಿಕ್ ಮಾಡಿದ್ರು ಅಂದರೆ ವಿಡಿಯೋದಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ನೋಡ್ತಾರೆ. ತಮ್ನೈಲೇ ಚೆನ್ನಾಗಿಲ್ಲ ಅಂತಂದರೆ ಜನ ವಿಡಿಯೋ ನೋಡೋದಿರಲಿ, ಆ ಕಡೆ ತಿರುಗು ನೋಡಲ್ಲ. ಓಕೆನಾ? ಸೊ ತಮ್ನೈಲು ಕೂಡ ತುಂಬ ಚೆನ್ನಾಗಿಡಿ. ಆದಷ್ಟು ನಿಮಗೆ ಲೈವ್ ಹೋಗ್ತೀರಾ, ಪರ್ಮಿಷನ್ ಇದೆ ಅಂತಂದರೆ ಲೈವ್ ಸ್ಟ್ರೀಮ್ನ ಆದಷ್ಟು ಮಾಡಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಎಷ್ಟು ಕನೆಕ್ಟ್ ಆಗ್ತಿರೋ ಅಷ್ಟೇ ನಿಮಗೆ ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಓಕೆನಾ? ಸೊ ಈಗ ಹೇಳ್ಕೊಟ್ಟಂತಹ ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ದಾದರೆ ಖಂಡಿತವಾಗ್ಲೂ ನಿಮಗೂ ಕೂಡ ವಾಚ್ ಟೈಮ್ ಬೇಗನೆ ಇನ್ಕ್ರೀಸ್ ಆಗುತ್ತೆ, ಕಂಪ್ಲೀಟ್ ಆಗೋಗುತ್ತೆ. ಓಕೆನಾ? ಸೊ ಗೈಸ್, ಯಾರಿಗಾದ್ರೂ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.